ಎಲ್ಲರಿಗೂ ನಮಸ್ಕಾರ. ದಿನ ಭವಿಷ್ಯಕ್ಕೆ ಸುಸ್ವಾಗತ. ಇಂದಿನ ದಿನಾಂಕ ಡಿಸೆಂಬರ್ 25, 2018 ಮಂಗಳವಾರ. ಎಲ್ಲ ನನ್ನ ಆತ್ಮೀಯ ಬಾಂಧವರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇಷರಾಶಿ, ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ, ಅಲಂಕಾರಿಕ ವಸ್ತುಗಳಿಗಾಗಿ ನೀವು ಇಂದು ಖರ್ಚು ಮಾಡಲಿದ್ದೀರಿ. ಗುರು ಹಿರಿಯರ ಆಶೀರ್ವಾದದಿಂದ ನಿಮಗೆ ಅನುಕೂಲ ಒದಗಿ ಬರಲಿದೆ. ವೃಷಭ ರಾಶಿ, ಅನಿರೀಕ್ಷಿತ ಖರ್ಚು, ಮಾನಸಿಕವಾದ ಒತ್ತಡ ನಿಮ್ಮನ್ನ ದುಃಖದಾಯಕ ಪ್ರಸಂಗಕ್ಕೆ ದೂಡಲಿದ್ದು, ವೈಯಕ್ತಿಕ ವಿಚಾರಗಳಲ್ಲಿ ನೀವು ಗಮನ ಹರಿಸಿದರೆ ಇಂದು ನಿಮಗೆ ಎಲ್ಲ ಒಳ್ಳೆಯದಾಗಲಿದೆ. ಮಿಥುನ ರಾಶಿ, ಧಾರ್ಮಿಕ ಕಾರ್ಯಗಳಲ್ಲಿ ಇಂದು ನೀವು ಭಾಗಿಯಾಗಲಿದ್ದು, ಸುಖ ಭೋಜನ ನಿಮಗೆ ಪ್ರಾಪ್ತಿಯಾಗಲಿದೆ. ಮಾನಸಿಕ ಮತ್ತು ದೈಹಿಕ ನೆಮ್ಮದಿ ಸಿಗಲಿದ್ದು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿ ಇದೆ. ಕರ್ಕಾಟಕ ರಾಶಿ, ಸ್ನೇಹಿತರಿಂದ ಸಹಾಯ, ಪತಿ ಪತ್ನಿಯರಲ್ಲಿ ಇಂದು ವೈಮನಸ್ಸು ಮೂಡಲಿದ್ದು, ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟು ನಿಮ್ಮನ್ನು ತೀವ್ರವಾಗಿ ಕಾಡಲಿದೆ. ಸಿಂಹರಾಶಿ, ಪರಸ್ಥಳ ವಾಸ, ಶರೀರದಲ್ಲಿ ಆಲಸ್ಯ ಮೂಡಲಿದ್ದು, ವೃತ್ತಿ ಕ್ಷೇತ್ರದಲ್ಲಿ ಇಂದು ಯಶಸ್ಸು ಸಿಗಲಿದೆ. ಪರಿಶ್ರಮಕ್ಕೆ ತಕ್ಕ ವರಮಾನ ಇಂದು ಪ್ರಾಪ್ತಿಯಾಗಲಿದೆ. ಕನ್ಯಾ ರಾಶಿ, ಆತ್ಮೀಯರಿಂದ ಸಹಾಯ, ಕಾರ್ಯವೈಖರಿಯಲ್ಲಿ ಸ್ವಲ್ಪ ನಿಮ್ಮ ವಿಳಂಬ ಅನುಭವಿಸಿದ್ದಾದರೂ ಗೆಳೆಯರಿಂದ ಇಂದು ನಿಮಗೆ ಸ್ವಲ್ಪ ಅರ್ಥ ಸಿಗಲಿದೆ. ಆಹಾರ ಸೇವನೆಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ. ತುಲಾರಾಶಿ, ದ್ರವ್ಯ ಲಾಭ, ಸಂತಾನ ಪ್ರಾಪ್ತಿ ಸಿಗಲಿದ್ದು, ಪರರಿಂದ ಮೋಸ ಹೋಗುವ ಸಾಧ್ಯತೆ ಇಂದು ಹೆಚ್ಚಿದೆ. ಉದ್ಯೋಗದಲ್ಲಿ ಇಂದು ನಿಮಗೆ ಅಭಿವೃದ್ಧಿ ಆಗಲಿದೆ. ವೃಶ್ಚಿಕ ರಾಶಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಸಿಗಲಿದ್ದು, ಇಂದು ಹೆಣ್ಣು ಮಕ್ಕಳು ಮದುವೆಯಾಗದಿದ್ದಲ್ಲಿ ಅವರಿಗೆ ಮದುವೆಯಾಗುವ ಯೋಗ ಒದಗಿ ಬರಲಿದೆ. ಹಿತಶತ್ರುಗಳಿಂದ ತೊಂದರೆ ಮತ್ತು ಮಾನಹಾನಿ ಆದರೂ ದಂಡ ಕಟ್ಟುವ ಸಾಧ್ಯತೆ ಇದ್ದು, ಚಂಚಲ ಮನಸ್ಸು ಇಂದು ನಿಮ್ಮದಾಗಲಿದೆ. ಧನಸ್ಸು ರಾಶಿ, ಕುಟುಂಬದಲ್ಲಿ ಅಹಿತಕರವಾದ ವಾತಾವರಣ ಸ್ತ್ರೀಯರಿಗೆ ಸ್ವಲ್ಪ ಸೌಖ್ಯವಾಗಿರಲಿದ್ದು, ಮಾನಸಿಕ ನೆಮ್ಮದಿ ಮತ್ತು ಆಕಸ್ಮಿಕ ಧನಲಾಭ ಒದಗಿ ಬರಲಿದೆ. ಶತ್ರುಗಳ ಬಾಧೆಯೂ ಕೂಡ ಇದೆ. ಮಕರ ರಾಶಿ, ಕಾರ್ಯ ಸಾಧನೆಗಾಗಿ ನೀವು ತಿರುಗಾಟ ಮಾಡಬೇಕಾಗಬಹುದು. ಬಾಕಿ ಹಣ ವಸೂಲಿ, ಸುಖ ಭೋಜನ ಪ್ರಾಪ್ತಿಯಾಗಲಿದ್ದು, ಪುಣ್ಯಕ್ಷೇತ್ರ ದರ್ಶನ, ಧರ್ಮ ಕಾರ್ಯದಲ್ಲಿ ನೀವು ಆಸಕ್ತಿ ತೋರಲಿದ್ದೀರಿ. ಕುಂಭರಾಶಿ, ಸ್ವಯಂಕೃತ ಅಪರಾಧಗಳಿಂದಾಗಿ ಇಂದು ನೀವು ತೊಂದರೆ ಅನುಭವಿಸದಿದ್ದು, ಕುಟುಂಬದಲ್ಲಿ ಕೂಡ ನಿಮ್ಮ ಬಗ್ಗೆ ಅನರ್ಥ ಮೂಡಲಿದೆ. ಯತ್ನ ಕಾರ್ಯದಲ್ಲಿ ಅನುಕೂಲವಾದರೂ ದುಷ್ಟರಿಂದ ದೂರವಿರುವುದು ಇಂದು ನಿಮಗೆ ಉತ್ತಮ. ಅಧಿಕವಾದ ಕೋಪ ಇಂದು ಒಳ್ಳೆಯದಲ್ಲ. ಮೀನರಾಶಿ, ಉದ್ಯೋಗಸ್ಥ ಮಹಿಳೆಯರಿಗೆ ಶುಭವಾಗಲಿದೆ. ವಾದ ವಿವಾದಗಳಲ್ಲಿ ಇಂದು ಎಚ್ಚರ ವಹಿಸಿ ಮಾತನಾಡಿ. ನೆಮ್ಮದಿಗೆ ಧಕ್ಕೆ ತರಲಿದ್ದು, ಈ ವಾದ ವಿವಾದಗಳಿಂದ ಮಾನಸಿಕ ವ್ಯಥೆ ಕೂಡ ಕಾಡಲಿದ್ದು, ಸ್ವಲ್ಪ ಎಚ್ಚರದಿಂದಿರಿ.